ನಿಶ್ಶಕ್ತಿ ಎಂಬುದು ಇಂದಿನ ಯುವ ಜನಾಂಗವನ್ನು ಕಾಡುವಂತಹ ಸಮಸ್ಯೆಯಾಗಿದೆ. ಇದಕ್ಕೆ ಕಾರಣ ನಾವು ಸೇವಿಸುವ ಊಟದಲ್ಲಿ ಹೆಚ್ಚಿನ ಪೌಷ್ಟಿಕಾಂಶಗಳು ಇಲ್ಲದಿರುವುದೇ ಇದಕ್ಕೆ ಕಾರಣವಾಗಿದೆ. ಆಹಾರ ಧಾನ್ಯಗಳಾದ ಭತ್ತ, ರಾಗಿ, ಗೋಧಿ, ಬೇಳೆಕಾಳುಗಳು ಇತ್ಯಾದಿಗಳನ್ನು ಹೈಬ್ರಿಡ್ ತಳಿಯಿಂದ ಬೆಳೆಯಲಾಗುತ್ತಿದೆ. ತಿನ್ನುವ ತರಕಾರಿಗಳು ಸಹ ಹೈಬ್ರಿಡ್ ತಳಿಗಳಾಗಿದ್ದು ಔಷಧಿ ಸಿಂಪಡಿಸಿ ಬೆಳೆಯಲಾಗುತ್ತಿದೆ. ನಮ್ಮದೆಲ್ಲ ಕೆಮಿಕಲ್ ಫುಡ್, ಮೆಕ್ಯಾನಿಕಲ್ ಲೈಫ್ ಆಗೋಗಿದೆ. ಸತ್ವ, ಸಾರಾಂಶಗಳಿಲ್ಲದ ಊಟಗಳನ್ನು ಮಾಡಿ ಬಲಿಷ್ಠವಾಗಿ ಇರಬೇಕೆಂದ್ರೆ ಹೇಗ್ ಸಾಧ್ಯ? ಮಾಂಸಖಂಡಗಳಲ್ಲಿ ಬಲ, ನರಗಳಲ್ಲಿ ಚೈತನ್ಯವಿದ್ದರೆ ಮಾತ್ರ ಅಂತಹ ವ್ಯಕ್ತಿ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ದೇಹದಲ್ಲಿ ಚೈತನ್ಯ ಇಲ್ಲದಿದ್ದರೆ ಯಾವ ಕೆಲಸ ಮಾಡಲು ಆಸಕ್ತಿ ಇರುವುದಿಲ್ಲ. ಪ್ರತಿದಿನ ನಾವು ಸೇವಿಸುವ ಊಟದಲ್ಲಿ ವಿಟಮಿನ್ಗಳಿರುವ ಹಾಲು, ತರಕಾರಿ, ಹಣ್ಣುಗಳು, ಡ್ರೈ ಫ್ರೂಟ್ಸ್ ಇರಬೇಕು. ಇವನ್ನೆಲ್ಲ ತಿನ್ನಲು ನಾವು ಆರ್ಥಿಕವಾಗಿ ಚೆನ್ನಾಗಿರಬೇಕು. ಸಾಕಷ್ಟು ಬಲಿಷ್ಠ ಕುಟುಂಬದವರಾಗಿರಬೇಕು. ಎಲ್ಲರೂ ಎಲ್ಲಾ ಸೌಲಭ್ಯಗಳು ಇರುವ ಕುಟುಂಬದಲ್ಲಿ ಹುಟ್ಟಲು ಸಾಧ್ಯವಿಲ್ಲ. ಅವರವರ ಮನೆ ಪರಿಸ್ಥಿತಿಯಂತೆ ಜೀವನ ಮಾಡ್ತಾರೆ, ಊಟ ಮಾಡ್ತಾರೆ. ಹೀಗಿರುವಾಗ ಎಲ್ಲವನ್ನೂ ತಿನ್ನಿ ಅಂತ ಹೇಳುವುದು ಬರೀ ಸಲಹೆಯಾಗಿ ಉಳಿಯುತ್ತದೆ. ಪೌಷ್ಟಿಕ ಆಹಾರ ಇಲ್ಲದಿದ್ದರೆ ದೇಹ ಬೆಳವಣಿಗೆಯಲ್ಲಿ ವ್ಯತ್ಯಾಸವಾಗಿ ಮನುಷ್ಯನು ಬಲಹೀನನಾಗುತ್ತಾನೆ. ಇಂಥವರು ಯೌವನ ವಯಸ್ಸಿನಲ್ಲಿಯೂ ಕೂಡ ತುಂಬಾ ವಯಸ್ಸಾದವರಂತೆ ಕಾಣುತ್ತಾರೆ. ಯೌವನದಲ್ಲಿ ತಲೆ ಕೂದಲು ಉದುರಿ ಹೋಗುತ್ತವೆ, ಮುಖದ ಚರ್ಮ ಸುಕ್ಕುಗಟ್ಟುತ್ತದೆ. ವಯಸ್ಸಿಗೂ ಮುಖಲಕ್ಷಣಕ್ಕೂ ತುಂಬಾ ವ್ಯತ್ಯಾಸವಾಗಿ ವಯಸ್ಸಾದವರಂತೆ ಕಾಣುತ್ತಾರೆ. ಇಂತಹವರು ರೋಗ ನಿರೋಧಕ ಶಕ್ತಿ ಕೊರತೆಯಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಯೌವನದಲ್ಲಿ ಇರಬೇಕಾದ ಲಕ್ಷಣಗಳು ಇಲ್ಲದಾದಾಗ ಅಂತಹವರಿಗೆ ಸಂತಾನ ಭಾಗ್ಯದ ಸಮಸ್ಯೆ ಕೂಡ ಆಗುತ್ತದೆ. ಇಂತಹವರು ಬೇಗನೆ ಎಚ್ಚೆತ್ತುಕೊಂಡು ದೇಹದ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳದಿದ್ದರೆ ಜೀವನದ ಅಭಿರುಚಿಯನ್ನು ಕಳೆದುಕೊಂಡು ನಿರಾಶೆಯಿಂದ ಬದುಕುತ್ತಾರೆ. ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯಧಾಮದಲ್ಲಿ ನಾಟಿ ಹಸುವಿನ ಗಿಣ್ಣಾಲಿನಿಂದ ತಯಾರಿಸಿದ ದೇಹ ಪುಷ್ಟಿ ಮಾತ್ರೆಗಳು ಮತ್ತು 22 ಹಣ್ಣುಗಳಿಂದ ತಯಾರಿಸಿದ ಟಾನಿಕ್ ಲಭ್ಯವಿದ್ದು ಇವನ್ನು ಪ್ರತಿದಿನ ಸೇವಿಸುವುದರಿಂದ ದೇಹಾರೋಗ್ಯ ಮತ್ತು ದೀರ್ಘಾಯಸ್ಸು ಉಂಟಾಗುತ್ತದೆ. ಯೌವನ ವೃದ್ಧಿಯಾಗಿ ಚೈತನ್ಯ ಪೂರ್ಣವಾಗಿ ಜೀವಿಸುವಂತಹ ಹೊಸ ಅನುಭವ ಕೂಡ ಆಗುತ್ತದೆ. ಔಷಧಿಗಾಗಿ ಕೂಡಲೇ ಸಂಪರ್ಕಿಸಿ ಸಿದ್ದಲಿಂಗೇಶ್ವರ ಆರೋಗ್ಯಧಾಮ. ನಮ್ಮ ದೂರವಾಣಿ ಸಂಖ್ಯೆ 8197885537.